ಸನಾತನ ಜ್ಞಾನ ಹಾಗೂ ಆಧುನಿಕ ವಿಜ್ಞಾನ ಇದರ ಒಂದು ಪುಟ್ಟ ಮ್ಯಾಚ್ ದ ಫಾಲೋಯಿಂಗ್ ನಿಮಗೂ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಗಣಪತಿಗೆ ಇಷ್ಟ ಆಗಿರುವಂಥ ಗರಿಕೆನ ತಿನ್ನೋದ್ರಿಂದ ಬಾಡಿ ಕೂಲಾಗಿರುತ್ತೆ. ಯಾವ ರೀತಿ ಗಣೇಶ ತಂಪಾಗಿ ಶಾಂತವಾಗಿರ್ತಾನೋ ಆ ರೀತಿ ಇರ್ತೀವಿ. ಜಟಾಧಾರಿಯಾಗಿರುವಂಥ ಶಿವನಿಗೆ ಇಷ್ಟವಾಗಿರುವಂಥ ಬಿಲ್ವ ಪತ್ರೆ ಮತ್ತು ತುಂಬೆ ಹೂವನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಶಿವನ ಜಟೆ ಅಷ್ಟೇ ಸ್ಟ್ರಾಂಗ್ ಆಗಿರೋ ಹೇರು ನಮ್ದಾಗುತ್ತೆ. ಪಾರ್ವತಿ ಅಥವಾ ಗೌರಿ ಅಂತ ಏನು ಹೇಳ್ತೀವಿ, ಗೌರಿಗೆ ಪ್ರಿಯವಾಗಿರುವಂಥ ಅರಿಶಿಣನ ಹಾಲಿನಲ್ಲಿ ತೇದು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖದ ಕಲೆಗಳನ್ನು ನಿವಾರಣೆ ಆಗುತ್ತೆ ಅಥವಾ ಪಾರ್ವತಿ ರೀತಿ ವರ್ಚಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮಹಾಲಕ್ಷ್ಮಿಗೆ ಇಷ್ಟ ಆಗಿರುವಂಥ ಕಮಲದ ಹೂಗಳನ್ನ ಚೆನ್ನಾಗಿ ತೊಳೆದು ಹಾಲಿನ ಜೊತೆ ಅರೆದು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ಕಳೆ ನಿಮ್ದಾಗುತ್ತೆ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ. ಹಾಗೆ ವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿ ದಳಗಳನ್ನು ಪ್ರತಿನಿತ್ಯ ತೀರ್ಥದಲ್ಲಿ ಹಾಕಿ ಅಥವಾ ಕುಡಿಯೋ ನೀರಿನ ಬಾಟಲ್ ಒಳಗಡೆ ಹಾಕಿ ನಿಯಮಿತವಾಗಿ ಕುಡಿಯೋದ್ರಿಂದ ಸಾಕಷ್ಟು ರೀತಿಯ ರೋಗ ನಿರೋಧಕ ಶಕ್ತಿ ಸಿಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಸಣ್ಣ ಪುಟ್ಟ ಜ್ವರ, ನೆಗಡಿ, ಶೀತ, ಕೆಮ್ಮು ಆಗುವಂಥದ್ದನ್ನ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಬ್ಲಡ್ ಪ್ಯೂರಿಫಿಕೇಶನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇನ್ನು ಬ್ರಹ್ಮ, ಹೆಸರಲ್ಲೇ ಬ್ರಹ್ಮ ಅಂತಂದರೆ 4 ತಲೆ ಅಂತ ಹೇಳ್ತೀವಿ. ಲಿಟ್ರಲಿ 4 ತಲೆಗಳಿರಲಿಲ್ಲ, 4 ತಲೆಗಳಲ್ಲಿರುವಂಥ ಬುದ್ಧಿಶಕ್ತಿ ಬ್ರಹ್ಮಂಗಿತ್ತು. ಬ್ರಹ್ಮನ ಹೆಸರಲ್ಲೇ ಇರುವಂತಹ ಬ್ರಾಹ್ಮಿ ಅಂದರೆ ಒಂದೆಲಗನ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ, ಅಂದರೆ ಚಟ್ನಿ ರೂಪದಲ್ಲೋ ಅಥವಾ ತಂಬಳಿ ರೂಪದಲ್ಲೋ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ, ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರು ಇದನ್ನು ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಹುಟ್ಟುವ ಮಕ್ಕಳು ಕೂಡ ತುಂಬಾ ಬುದ್ಧಿವಂತರಾಗಿರ್ತಾರೆ. ಜೊತೆಗೆ ನಾವು ಕೂಡ ಅದನ್ನು ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ನಮ್ಮ ಬುದ್ಧಿಶಕ್ತಿ ಕೂಡ ಚುರುಕಾಗುತ್ತೆ.